ಅಧಿಕಾರಿ ತಂದ್ರದ ತೋರಿಸ್ತಾರೆ. ಸುಮ್ಮನೆ ಬಾಯಿ ಬಂದಂಗೆ ಮಾತಾಡೋದಂತ ಯಾವ ಅಧಿಕಾರಿಗೆ ರಿಫರ್ ಮಾಡಿಲ್ಲ, ಯಾವ ಅಧಿಕಾರಿ ಆಗ್ಸಿಲ್ಲ ತೋರಿಸ್ಬೇಕು. ಅಲ್ಲ, ನಾನು ಹೇಳಿದ್ದಕ್ಕೆ ನಾ ಹೇಳಿದ್ ನಾಳೆ ಕಾಂಗ್ರೆಸ್ನವ್ರು ಏನಾದ್ರು ಉತ್ತರ ಕೊಟ್ಟರೆ, ಸಂಬಂಧಪಟ್ಟ ನೀವು ಅದೇ ಮಾಜಿ ಸಚಿವರು ಉತ್ತರ ಕೊಟ್ಟರೆ ಅದೇ ಬಿಚ್ಚಿಳ್ಳಿ ಇದೇನು ಕಳ್ಪನೆ ಯಾರೇನು ಮಾಡಿಲ್ಲ, ಬಿಚ್ಚಿಳ್ಳಿ ಅದಕ್ಕೆಲ್ಲ ಅದೇ ಬ್ಲಾಕ್ ಮೇಲ್ ಅನ್ನಲಕತ್ತೀವಿ ನಾವು. ಅದಕ್ಕೆ ಬ್ಲಾಕ್ ಮೇಲ್ ನೀವು ಮತ್ತೆ ಇವತ್ತು ಉತ್ತರ ಕೊಟ್ಟರೆ, ಇವತ್ತು ಪ್ರೆಸ್ ಮೀಟ್ ಮಾಡಿದ್ರೆ ಇನ್ನೊಂದು ಬಿಚ್ತೀನಿ. ಯಾರಿಗಂತ ತೋರ್ಸ್ಲಕತ್ತೀವಿ ನೀವು? ಯಾರಿಗಂತ ತೋರ್ಸ್ಲಕತ್ತೀವಿ ನೀವು? ತೋರಿಸ್ಲಿ. ಯಾರ ಬಲ್ಲ ನೀವು ತಿಂದಿದೆ? ಪ್ರಾಮಾಣಿಕ ದಕ್ಷ ಅಧಿಕಾರಿಗಳು ಹಾಕಂತೇಳಿ ನಮ್ಮ ನಾಯಕರಿಗೆ ಕೇಳಿದ್ವಿ, ತಪ್ಪೇನಿದೆ? ಯಾರಿಗೆ ರೊಕ್ಕ ತಗೊಂಡು ಹಾಕಿದ್ರೆ ಪ್ರೂಫ್ ಮಾಡಲಿ, ನಾವು ಪ್ರೂಫ್ ಮಾಡ್ತೀವಿ. ಯಾವ ಕಾಂಟ್ರಾಕ್ಟರ್ ಬಲ್ಲಿ ಏನೇನು ತಗೊಂಡಿದ್ರಿ ಎಲ್ಲ ಪ್ರೂಫ್ ಮಾಡ್ತೀವಿ. ನಾನು ಅವ್ರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇಲ್ಲ, ಹೋಗ್ಲ ಕಾಮನ್ ನಡೀತಾ ಇದ್ದಾವೆ ಅಂತೇಳಿ ನಾವು ಸುಮ್ಮನಿದ್ವಿ. ಪ್ರತಿಯೊಂದಕ್ಕೂ ಬ್ಲಾಕ್ ಬೇಕು. ದಕ್ಷ ಅಧಿಕಾರಿಗಳು ಸದನದಲ್ಲಿ ಮಾತಾಡ್ತಾರ, ನಿಮ್ಗೆ ಎಸ್ಕಾರ್ಟ್ ಕೊಡ್ಬೇಕಾ? ನೀವು ಎಲ್ಲಿಗಾದ್ರು ಹೋದ್ರೆ ಎಸ್ಕಾರ್ಟ್ ಕೊಡ್ಬೇಕಾ? ಎಸ್ಕಾರ್ಟ್ ಕೊಟ್ಟಿಲ್ಲ ಅವ್ರ ಮೇಲೆ ಸದನದಲ್ಲಿ ಯಾವುದೋ ಒಂದು ಅಂದ್ರೆ ಅವ್ರ ಉದ್ದೇಶ ಒಬ್ಬ ಅಧಿಕಾರಿಗೆ ಸದನದಲ್ಲಿ ವಿಷಯ ತಗೊಂಡು ಮಾತಾಡಿದ್ರೆ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿಸಿದ್ರೆ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಂಚ್ಕೋತಾರೆ ಅಂತ ಹೇಳಿ ನಿಮ್ಮ ಉದ್ದೇಶ. ಬ್ಲ್ಯಾಕ್ ಮೇಲ್ ರಾಜಕಾರಣ, ಬ್ಲ್ಯಾಕ್ ಮೇಲ್ ರಾಜಕೀಯ. ಅದೇ ಕಾರಣಕ್ಕೆ ಇವತ್ತು ಸಣ್ಣ ಸಣ್ಣ ವಿಷಯಗಳು ಸದನದಲ್ಲಿ ಮಾತಾಡ್ತಕ್ಕಂಥ ವಿಷಯಗಳು ಮಾತಾಡಿದೆ. ಪ್ರತಿಯೊಂದು ಬ್ಲಾಕ್ ಮೇಲ್. ಈ ಬ್ಲಾಕ್ ಮೇಲ್ ರಾಜಕೀಯ ಬಿಟ್ಟು ಬಿಡಿ. ಇಲ್ಲಿ ಏನು ಅದು ಮಾಡಿದ್ರೆ ಇದು ಮಾಡ್ತೀನಿ, ಇದು ಮಾಡಿದ್ರೆ ಅದು ಮಾಡ್ತೀನಿ ಅಂತಲ್ಲ. ಈ ನೆಕ್ಸ್ಟ್ ಟೈಮ್ ನೀವು ಇಂಥವೇನಾದ್ರು ಬ್ಲಾಕ್ ಮೇಲ್ ಮಾಡಿದ್ರೆ ಯಾವ ತರ ಉತ್ತರ ಕೊಡ್ಬೇಕು ಆ ತರ ಉತ್ತರ ಕೊಡ್ತೀವಿ ಅವ್ರು.